ಕನೆಕ್ಟ್ ಆಗಿದ್ದಾರೆ ಹನೂರ್ನಿಂದ. ಆನಂದ್, ನಿನ್ನೆಯಿಂದಾನೂ ಕೂಡ ಪ್ರತಿಭಟನೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅಲ್ಲಿಗೆ ಪೊಲೀಸ್ ವರಿಷ್ಠರುಗಳು ಯಾರಾದರೂ ಬಂದು ಸ್ಪಂದಿಸಿದ್ರಾ ಇಡೀ ಪ್ರಕರಣಕ್ಕೆ? ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಮತ್ತೆ ಗ್ರಾಮಸ್ಥರ ಬೇಡಿಕೆಗಳು ಏನೇನಿದ್ದಾವೆ, ಈ ಪ್ರತಿಭಟನಾಕಾರರ ಬೇಡಿಕೆಗಳು ಏನೇನಿದ್ದಾವೆ, ಒಟ್ಟು ಚಿತ್ರಣ ಏನಿದೆ ಹನೂರ್ನಿಂದ? ಶ್ರೀಲಕ್ಷ್ಮಿ, ಅರಣ್ಯಾಧಿಕಾರಿಗಳ ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಹನೂರಿನ ಪೊಲೀಸ್ ಠಾಣೆಯ ಮುಂಭಾಗ, ಪೊಲೀಸ್ ಠಾಣೆ ಹಾಗೂ ಅರಣ್ಯ ಇಲಾಖೆಯ ಕಚೇರಿಯ ಮುಂಭಾಗ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ನಿನ್ನೆ ಆರಂಭ ಆಗಿರುವಂಥ ಪ್ರತಿಭಟನೆ ಈಗಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ರಾತ್ರಿಯೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಿದ್ರು. ಪೊಲೀಸ್ ಸ್ಟೇಷನ್ ಏನು ಕಾಣಿಸ್ತಾ ಇದೆ, ಇದೇ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗ ರಾತ್ರಿ ಇಡೀ ಪ್ರತಿಭಟನಾಕಾರರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೇ ಇದ್ರು. ಜೊತೆಗೆ ಅವರ ಬೇಡಿಕೆ ಏನಾಗಿರೋದು ಅಂದರೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ಅದ್ರ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು, ಯಾರು ಶೂಟೌಟ್ ಮಾಡಿದ್ರು ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಕೆಲವೇ ಕ್ಷಣಗಳ ಹಿಂದೆ ಈ ಜಾಗದಲ್ಲಿ, ಅಂದರೆ ಈ ಬದಿ ಇಲ್ಲೇನು ಒಂದು ಬದಿಯಲ್ಲಿ ಸ್ಟೇಷನ್ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ರು, ಅಂದರೆ ಕುಳಿತಿದ್ರು. ಮತ್ತೊಂದು ರಸ್ತೆಯಲ್ಲಿ ವಾಹನ ಸಂಚಾರ ಆಗ್ತಾ ಇತ್ತು. ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿರಲಿಲ್ಲ. ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸ್ನವರು ಕೂಡ ಅವಕಾಶ ಕೊಟ್ಟಿದ್ರು. ಒಂದಷ್ಟು ಆಕ್ರೋಶ ಜಾಸ್ತಿ ಆಯಿತು. ಪ್ರತಿಭಟನೆಕಾರರು ಒಂದಷ್ಟು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದ್ರು. ಈ ಭಾಗದಲ್ಲಿದ್ದಂಥ ಪ್ರತಿಭಟನಾಕಾರರು ಏಕಾಏಕಿ ಈ ಭಾಗಕ್ಕೆ, ಅಂದರೆ ಮತ್ತೊಂದು ಬದಿಯ ರಸ್ತೆಗೆ ಹೋಗಿ ಬಂದರು. ಎರಡೂ ಬದಿಯನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ, ಜೊತೆಗೆ ಎರಡೂ ಕಡೆ ವಾಹನ ಸಂಚಾರ ಮಾಡದ ರೀತಿಯಲ್ಲಿ ತಡೆಯೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಮನವೊಲಿಸುವ ಒಂದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿದ್ದಂಥ ಪ್ರತಿಭಟನಾಕಾರರು ಈ ಒಂದು ಜಾಗದಲ್ಲಿ ಒಂದು ವಾಗ್ವಾದಕ್ಕೆ ಇಳಿದ್ರು. ಏನಿಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು ನಿಂತಿದ್ದಾರೆ, ಈ ಒಂದು ಜಾಗದಲ್ಲೇ ವಾಗ್ವಾದ ನಡೀತು. ಆ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗೆ ಕೈ ಮಾಡಿದ್ರು ಅಂತ ಹೇಳಿ 4 ಪೊಲೀಸರು ಬಂಧಿಸಿರುವಂಥದ್ದು. 4 ಪೊಲೀಸರು ಇದೇ ಸ್ಟೇಷನ್ಗೆ ಕೆಲವೇ ಕ್ಷಣಗಳ ಹಿಂದೆ ಕರೆದೊಯ್ದಿರುವಂಥದ್ದು. ಜೊತೆಗೆ ಒಂದು ಕಡೆ ನಿನ್ನೆ ಪ್ರಕರಣ ದಾಖಲಾಗಿರುವಂಥ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅದ್ರ ಜೊತೆಗೆ ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಚಿವರು ಕೂಡ ಬಂದಿದ್ದರು, ಶಾಸಕರು ಕೂಡ ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸುವ ಪ್ರಯತ್ನ ಆಗಿತ್ತು. ಆದರೂ ಕೂಡ ಪ್ರತಿಭಟನಾಕಾರರು ಮುಂದುವರಿಸಿರುವಂಥದ್ದು. ಈಗ ಐ ಡ್ರಾಮಾಗಳೆಲ್ಲ ಆದ ಬಳಿಕ ಈ ರಸ್ತೆಯಲ್ಲಿದ್ದಂಥ ಪ್ರತಿಭಟನಾಕಾರರನ್ನ ಬ್ಯಾರಿಕೇಡ್ ಪಕ್ಕ ಕಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಒಂದು ಭಾಗದಲ್ಲಿ ಪ್ರತಿಭಟನಾಕಾರರು ನಿಂತಿದ್ದಾರೆ, ಅವರ ಮುಂಭಾಗ ಪೊಲೀಸ್ನವರು ಈ ಕಡೆ ಪ್ರತಿಭಟನಾಕಾರರು ರಸ್ತೆಗೆ ಬರದ ರೀತಿಯಲ್ಲಿ ಒಂದಷ್ಟು ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಅಹಿತಕರ ಘಟನೆಗಳು ನಡೆಯಬಾರ್ದು, ಜೊತೆಗೆ ರಸ್ತೆ ಸಂಚಾರಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತುಗಳನ್ನು ನಿಯೋಜನೆ ಮಾಡಿರುವಂಥದ್ದು. ನಿನ್ನೆ ದಿನ ಇಡೀ ಪ್ರತಿಭಟನೆ ಆಯ್ತಲ್ಲ, ಆ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಮೈಸೂರು ಜಿಲ್ಲೆ ಗ್ರಾಮಾಂತರ SP ಮಲ್ಲಿಕಾರ್ಜುನ ಬಾಲದಂಡೆ ಸೇರಿದಂತೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ನಿಯೋಜನೆ ಮಾಡಲಾಗಿತ್ತು. ಅದರ ಜೊತೆಗೆ ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ. ಯಾಕೆಂದರೆ ನಿನ್ನೆ ಸುಮಾರು ಮಧ್ಯಾಹ್ನದಿಂದಲೇ ಆರಂಭವಾದಂಥ ಪ್ರತಿಭಟನೆ ರಾತ್ರಿ ಇಡೀ ನಡೀತು. ಹಾಗಾಗಿ ಈ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಭಕ್ತರೇನಿದ್ದಾರಲ್ಲ ಅವ್ರಿಗೆ ಸಾಕಷ್ಟು ಸಮಸ್ಯೆ ಆಯಿತು. ಯಾಕೆಂದರೆ ದರ್ಶನ ಮುಗಿಸಿ ವಾಪಸ್ ಬರುವಂಥವ್ರಿಗೂ ಕೂಡ ವಾಹನ ಬಂದಾಗಿರುತ್ತೆ. ಸಾಕಷ್ಟು ಗಂಟೆಗಳ ಕಾಲ ರಸ್ತೆಯಲ್ಲೇ ನಿಲ್ಲುವಂತಾಗಿತ್ತು. ಜೊತೆಗೆ ಬೆಟ್ಟಕ್ಕೆ ಹೋಗುವಂಥವ್ರಿಗೂ ಕೂಡ ಸಾಧ್ಯವಾಗ್ತಿರಲಿಲ್ಲ. ಹಲವಾರು ಗಂಟೆಗಳ ಕಾಲ ರಸ್ತೆಯಲ್ಲೇ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಆ ಸಮಸ್ಯೆ ಇವತ್ತು ಎದುರಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಪ್ರತಿಭಟನಾಕಾರರನ್ನ ಒಂದು ಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಆದರೆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಪ್ರಯತ್ನಗಳಾದಂಥ ಸಂದರ್ಭದಲ್ಲಿ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರುವಂಥ ಒಂದು ಸಾಧ್ಯತೆಗಳು, ಜೊತೆಗೆ ನಿರೀಕ್ಷೆಗಳು ಇರೋದ್ರಿಂದ ಪೊಲೀಸರು ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ರು. ಸದ್ಯ ನೋಡ್ಬೋದು ಇಲ್ಲಿ ಸಾಕಷ್ಟು ಪ್ರತಿಭಟನಾಕಾರರು, ಜೊತೆಗೆ ರೈತ ಸಂಘದ ಒಂದಷ್ಟು ಮುಖಂಡರುಗಳು ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಂದು ಭಾಗಕ್ಕೆ ಕಳಿಸಿ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಬರುವಂಥ ವಾಹನಗಳನ್ನು ಪೊಲೀಸ್ನವರು ಸರಾಗವಾಗಿ ಪೊಲೀಸ್ ಸ್ಟೇಷನ್ ಮುಂಭಾಗ ಸಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರತಿಭಟನಾಕಾರರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಕಡೆ ನಮಗೆ ಪ್ರತಿಭಟನೆ ಮಾಡೋದಕ್ಕೂ ಬಿಡ್ತಾ ಇಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ, ಹಾಗಾಗಿ ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತೇಳಿ ಪಟ್ಟನ್ನು ಹಿಡಿದಿರುವಂಥದ್ದು. ಮತ್ತೊಂದು ಕಡೆ ಮೃತರ ಸಂಬಂಧಿಕರೇನಿದ್ದಾರೆ ಅವರು ಶವದ ಪಂಚನಾಮೆ ಮಾಡೋದು ಕೂಡ ಸಹಿ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಗಲಾಟೆ ಏನಿದೆ, ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗುಂಡೇಟಿಗೆ 3 ಬಲಿಯಾದಂಥ ಪ್ರಕರಣ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವಾಗಿರುವಂಥದ್ದು. ಶ್ರೀಲಕ್ಷ್ಮಿ. ಓಕೆ.
ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.